ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರೊಫೈಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಮಯೂರಿ ಅಂತೇಳ್ಬಿಟ್ಟು, ವಯಸ್ಸು ಕೇವಲ 26 ವರ್ಷ ಕಂಪ್ಲೀಟ್ ಆಗಿದೆ. ಊರು ಹುಬ್ಬಳ್ಳಿ ಭಾಗದವಳು. ಇನ್ನು ತೂತಿನ ಸೀಲು ಇನ್ನೂ ಕೂಡ ಓಪನ್ ಆಗಿಲ್ಲ ಅಂತೇಳಿ ಹೇಳಿರೋದು. ಗಂಡ ಪ್ರೈವೇಟ್ ಕೆಲಸಕ್ಕೆ ಹೋಗುತ್ತಾನೆ, ಸಂಬಳ ಕಮ್ಮಿ ಬರುತ್ತೆ. ಸಮಸ್ಯೆ ಏನಪ್ಪ ಅಂದರೆ ಚೆನ್ನಾಗಿ ಕೇಯ್ದು ಸುಖವನ್ನು ಕೊಡೋದಿಲ್ಲ. ಬಯಕೆ ಕಪ್ಪು ತೂತಿಗೆ ಹಿಗ್ಗಾಮುಗ್ಗ ಕೇಯುವ ಮಿಂಡ ಬೇಕು ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ನಿಸ್ಸಾನ್ ಮೈಕ್ರಾ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಗಂಡನಿಂದ ಸುಖ ಸಿಗದೇ ಇರೋದಕ್ಕೆ ಕೆಲವೊಂದು ಕಾರಣಗಳನ್ನು ಸಹಿತ ಕೊಟ್ಟಿದ್ದಾಳೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ಗಂಡನ ಸಾಮಾನು ತುಂಬಾ ಚಿಕ್ಕದಿದೆ, ಹಾಗಾಗಿ ಜಾಸ್ತಿ ಒಳಗಡೆ ಹೋಗೋದಿಲ್ಲ. ಇದೇ ಒಂದು ಕಾರಣಕ್ಕೆ ಸೀಲ್ ಇನ್ನೂ ಕೂಡ ಓಪನ್ ಮಾಡಿಲ್ಲ ಅಂತೇಳಿ ಹೇಳಿರೋದು. ಬೇರೆ ಗೆಳೆತನ ಸಿಗದೇ ಇರುವ ಕಾರಣಕ್ಕೆ ತೂತಿಗೆ ಬೆರಳಿಟ್ಟು ಉಜ್ಜುತ್ತಾ ಇದ್ದೇನೆ ಅಂತೇಳಿ ನಿಜಾಂಶವನ್ನು ಒಪ್ಪಿಕೊಂಡಿರೋದು. ಆದರೆ ಈ ಒಂದು ಮಳೆಗಾಲದಲ್ಲಿ ತಡೆಯೋದಕ್ಕೆ ಆಗುತ್ತಿಲ್ಲ. ಯಾರಿಗಾದರೂ ತೂತು ಬೇಕು ಅಂದರೆ ಕೊಡುತ್ತೇನೆ, ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಗಂಡನಿಂದ ಸುಖ ಸಿಗದೇ ಇರೋದಕ್ಕೆ ಕೆಲವೊಂದು ರೀಸನ್ ಕೊಟ್ಟಿದ್ದಾಳೆ. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಈ ಥರ ಗಂಡಿನ ಗೂಟ ಬೇಕಾಗಿದೆ, ಕಾಲ್ ಮಾಡಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವಳೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ತೂತು ಕೇಯೋದು ಗೊತ್ತಿರಬೇಕು. ಎರಡನೇದು, ಗಂಡನ ಕಣ್ ತಪ್ಪಿಸಿ ಅದು ಹೇಗೆ ತೂತು ಕೇಯುತ್ತೀರೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಕರೆದ ಜಾಗಕ್ಕೆ ಬಂದು ಸುಖವನ್ನು ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾಳೆ. ಮೂರನೇದು, ತೂತಿನ ಸೀಲ್ ಓಪನ್ ಮಾಡಲೇಬೇಕು ಅಂತೇಳಿ ಕಂಡೀಷನ್ ಹಾಕಿದ್ದಾಳೆ. ನಾಲ್ಕನೇದು, ಮದುವೆ ಆಗಿದ್ರೂ ಸಹಿತ ಓಕೆ, ಹೆಂಡತಿಗೆ ಕೇಯುವಂತೆ ಸುಖವನ್ನು ಕೊಡಬೇಕು ಅಂತೇಳಿ ಇದಿಷ್ಟು ಈ ಥರ ಗಂಡಿನ ಗೂಟ ಬೇಕಾಗಿದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಫ್ರೆಂಡ್ಸ್, ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿದ್ದಾಳೆ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರುವ ನಿಸ್ಸಾನ್ ಮೈಕ್ರಾ XV CVT ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ನವೆಂಬರ್ 2017 ಅಂತೇಳಿ ತಿಳಿಸಿರೋದು. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಕಿಲೋಮೀಟರ್ ಡ್ರೈವನ್ನು 44,000 ಕಿಲೋಮೀಟರ್ ರನ್ ಆಗಿದೆ. ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇರುವಂಥದ್ದು. ಇಂಜಿನ್ ಕೆಪಾಸಿಟಿ 1198 cc. ಓನರ್ಶಿಪ್ ಮಾತ್ರ ಇವರು ಸೆಕೆಂಡ್ ಓನರ್ ಆಗಿರೋದು, ಅಂದರೆ ಸೆಕೆಂಡ್ ಹ್ಯಾಂಡಲ್ಲಿ ಈ ಒಂದು ಕಾರನ್ನು ಬೈ ಮಾಡ್ಕೊಂಡಿದ್ದಾರೆ. ಮೇಕಿಂಗ್ ಇಯರು ನವೆಂಬರ್ 2017 ಅಂತೇಳಿ ಹೇಳಿರೋದು. ಸ್ಪೇರ್ ಕೀ ನೋ ಅಂತೇಳಿ ತಿಳಿಸಿದ್ದಾಳೆ. ಇನ್ಸೂರೆನ್ಸು ರಿನ್ಯೂವಲ್ ಮಾಡ್ಕೊಳ್ಬೇಕು. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.